ಎಸ್.ಕೆ ಸೂಪರ್ ಟಿ.ಎಂ.ಟಿ, ದ ಲಾಂಗ್ ಲೈಫ್ ಟಿ.ಎಂ.ಟಿ. ಇದೆಲ್ಲ ರಾಜಕೀಯದ ಸುದ್ದಿ. ಆದರೆ ಇನ್ನು ಜಿಲ್ಲಾ ನ್ಯಾಯಾಲಯದ ಎ.ಪಿ.ಪಿ ಒಬ್ಬರು ಲೋಕಾಬಲೆಗೆ ಬಿದ್ದಿದ್ದಾರೆ. ಇವರು ಯಾವ ರೀತಿ ಸುಲಿಗೆ ಮಾಡ್ತಾ ಇದ್ರು ಅಂದರೆ ಇವ್ರ ಡಿಮ್ಯಾಂಡ್ಗಳೇ ತುಂಬ ಡಿಫ್ರೆಂಟ್ ಆಗಿದೆ. ನೋಡಿ, ಜಿಲ್ಲಾ ನ್ಯಾಯಾಲಯದ ಎ.ಪಿ.ಪಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಕಲಬುರಗಿ ಜಿಲ್ಲಾ ಕೋರ್ಟ್ನಲ್ಲೇ ಟ್ರ್ಯಾಪ್ ಮಾಡಿದ್ದಾರೆ. ಸೊ ಇದು 5ನೇ JMFC ಕೋರ್ಟ್ನ ಎ.ಪಿ.ಪಿ ಸಂತೋಷ್ ಲೋಖಂಡೆ ಅಂತ. ಕೋರ್ಟ್ಗೆ ರಾಜಿ ಅರ್ಜಿ ಸಲ್ಲಿಕೆಗೆ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. 10,000 ರೂಪಾಯಿ ನಗದು ಹಣ, 9 ಸೀರೆ ಅಂತೆ, 4 ಶರ್ಟ್ ಅಂತೆ, 4 ಲಂಡನ್ ಜೀನ್ಸ್ ಪ್ಯಾಂಟ್ ಅಂತೆ, ಒಂದು ಜೊತೆ ಶೂಸು, 4 ಮಹಿಳೆಯರ ಡ್ರೆಸ್ಸು, 6 ಜೊತೆ ಮಹಿಳೆಯರ ಚಪ್ಪಲ್. ಇಷ್ಟೆಲ್ಲ ಬೇಡಿಕೆ ಇಟ್ಟಿದ್ದರು ಎ.ಪಿ.ಪಿ ಸಂತೋಷ್ ಲೋಖಂಡೆ. ದೂರುದಾರ ರಾಹುಲ್ ಹೈದರಾಬಾದ್ ಎಂಬುವರ ಬಳಿ ಬೇಡಿಕೆ ಇಟ್ಟಿದ್ದರು. ಕೋರ್ಟ್ ಆವರಣದಲ್ಲಿ 10,000 ರೂಪಾಯಿ ನಗದು ಸ್ವೀಕರಿಸಬೇಕಾದ್ರೆ ಸಿಕ್ಕಾಕೊಂಡಿರ್ತಕ್ಕಂಥದ್ದು. ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇವರು ಈಗ ಸಿಕ್ಕಾಕೊಂಡಿರೋದು ಬಹಳ ವಿಚಿತ್ರವಾಗಿದೆ. ಇರೋ ಡಿಮ್ಯಾಂಡ್ಸ್ ಎಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರವೀಣ್ ರೆಡ್ಡಿ ಅವರಿಂದ ಪಡ್ಕೊಳ್ಳೋಣ. ಪ್ರವೀಣ್, ಸಾಮಾನ್ಯ ಲಂಚಕ್ಕೆ ಬೇಡಿಕೆ ಇಡೋದು ಅಥವಾ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ರೇಡ್ ಮಾಡೋದು ನೋಡಿದ್ದೀವಿ. ಬಟ್ ಇವ್ರ ಡಿಮ್ಯಾಂಡ್ಸ್ ಎಲ್ಲ ಏನು ಈ ಥರ ವಿಚಿತ್ರವಾಗಿದೆ ಅಂತ? ಹೌದು ಅರವಿಂದ್, ಈಗ ಸರ್ವೇ ಸಾಮಾನ್ಯವಾಗಿ ನೀವು ಎಲ್ಲೂ ಕೂಡ ನೋಡಿದಂಗೆ ಏನಂದ್ರೆ ಬಹುತೇಕವಾಗಿ ಹಣಕ್ಕೆ ಡಿಮ್ಯಾಂಡ್ ಇಡೋದು ಅಥವಾ ಫೋನ್ ಪೇ ಮೂಲಕ ಹಣ ಹಾಕೋದು, RTGS ಹಣ ಮೂಲಕ ಟ್ರಾನ್ಸಾಕ್ಷನ್ ಮಾಡೋದನ್ನ ನೋಡಿದ್ದೀವಿ. ಆದರೆ ಕಲಬುರಗಿಯಲ್ಲಿ ನಡೆದಂತಹ ಈ ಒಂದು ಟ್ರ್ಯಾಪ್ ತುಂಬಾನೇ ಒಂದು ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಏನಂದ್ರೆ 2026ರಲ್ಲಿ ಅಶೋಕನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು 2 ಕುಟುಂಬಗಳ ನಡುವೆ ಒಂದು ಗಲಾಟೆ ಆಗಿರುತ್ತೆ. ಗಲಾಟೆ ಬಳಿಕ ಏನಂದ್ರೆ 2 ಕುಟುಂಬದವರು ರಾಜಿ ಸಂಧಾನಕ್ಕೆ ಒಪ್ಪಿರ್ತಾರೆ. ಆದರೆ ಈ ಒಂದು ಎ.ಪಿ.ಪಿ ಏನಂದ್ರೆ NOCಗೆ ಸಹಿ ಹಾಕಬೇಕಾಗಿರುತ್ತೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ಗೆ. ಈ ಸಂದರ್ಭದಲ್ಲಿ ಇನ್ನೋರ್ವ ದೂರುದಾರ ಏನಿರ್ತಾನೆ ರಾಹುಲ್ ಅಂತ, ಆ ರಾಹುಲ್ ಅನ್ನೋರಿಗೆ ಏನಂದ್ರೆ ಈ ಸಂತೋಷ್ ಲೋಖಂಡೆ ಏನು ಎ.ಪಿ.ಪಿ ಇದ್ದಾರೆ, ಇವರು ವಿಚಿತ್ರವಾದಂತಹ ಬೇಡಿಕೆಗಳನ್ನ ಇಟ್ಟಿದ್ರು. ಏನಂದ್ರೆ 10,000 ರೂಪಾಯಿ ನಗದು ಕೊಡಬೇಕು, 9 ಸೀರೆಗಳನ್ನು ಕೊಡಬೇಕು, 4 ಶರ್ಟು, 4 ಲಂಡನ್ ಜೀನ್ಸ್ ಪ್ಯಾಂಟ್, ಜೊತೆಗೆ 4 ಮಹಿಳೆಯರ ಡ್ರೆಸ್ ಮತ್ತು 6 ಜೊತೆ ಮಹಿಳೆಯರ ಚಪ್ಪಲ್ಗೆ ವಿಚಿತ್ರವಾದಂತಹ ಬೇಡಿಕೆಗಳನ್ನ ಇಟ್ಕೊಂಡಿದ್ದ. ಅದಾದ ಬಳಿಕ ಏನಂದ್ರೆ ಇವತ್ತು ಬೆಳಗ್ಗೆ ಕಲಬುರಗಿಯ ಒಂದು JMFC ಕೋರ್ಟ್ನ ಆವರಣದಲ್ಲಿ ಏನಂದ್ರೆ ಈ ಎಲ್ಲಾ ವಸ್ತುಗಳ ಜೊತೆಗೆ ನಗದು ಹಣ ಪಡೆಯುವಾಗ ಲೋಕಾಯುಕ್ತ SP ಸಿದ್ದರಾಜು ಮತ್ತೆ CPI ಅರುಣ್ ಮುರುಗುಂಡಿ ನೇತೃತ್ವದಲ್ಲಿ ಮತ್ತೆ DSP ಬಸವರಾಜ್ ಎಲ್ಗಾರ್ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಎ.ಪಿ.ಪಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಏನಂದ್ರೆ ಈಗ ಸದ್ಯ ಈ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದಾರೆ, ಇದು ಕಲಬುರಗಿಯ ಒಂದು ಲೋಕಾಯುಕ್ತ ಕಚೇರಿಗೆ ಈಗ ಆತನನ್ನು ಕರೆತಂದಿದ್ದಾರೆ. ಪ್ರಮುಖವಾಗಿ ಏನಂದ್ರೆ ಸರ್ಕಾರಿ ಕೆಲಸ ಅಂದರೆ ದೇವರ ಕೆಲಸ ಅಂತಾರೆ. ಆದರೆ ಕಲಬುರಗಿಯಲ್ಲಿ ಈಗ ಎ.ಪಿ.ಪಿಗಳೇ ಈಗ ಬಲೆಗೆ ಬೀಳೋದು ಈಗ 2ನೇ ಪ್ರಕರಣ ಆಗಿದೆ. ಸುಮಾರು 1.5-2 ತಿಂಗಳ ಹಿಂದೆ ಕೂಡ ಓರ್ವ ಎ.ಪಿ.ಪಿ ಇದೇ ರೀತಿಯಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದ. ಆ ಒಂದು ಪ್ರಕರಣ ಮಾಸುವ ಮುನ್ನವೇ ಇದೀಗ ಮತ್ತೋರ್ವ ಎ.ಪಿ.ಪಿ ಏನಂದ್ರೆ ವಿಚಿತ್ರವಾದಂತಹ ಬೇಡಿಕೆಗಳನ್ನು ಇಡೋ ಮೂಲಕ ಏನಂದ್ರೆ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಈಗ ಸದ್ಯ ಏನಂದ್ರೆ ಎ.ಪಿ.ಪಿಯನ್ನ ಲೋಕಾಯುಕ್ತ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡು ಎಲ್ಲ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿ ಈಗ ಮುಂದಿನ ಒಂದು ಕಾನೂನು ರೀತಿಯಲ್ಲಿ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ಒಂದು ಕ್ರಮಕ್ಕೆ ಮುಂದಾಗಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ಪ್ರವೀಣ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಎ.ಪಿ.ಪಿ ಅಂದರೆ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಸರಳವಾಗಿ ಹೇಳಬೇಕು ಅಂದರೆ ಸರ್ಕಾರಿ ವಕೀಲರು. ಹಾಗಾಗಿ ಲೋಕಾಯುಕ್ತದವರು ರೇಡ್ ಮಾಡಿ ಇವತ್ತು ಟ್ರ್ಯಾಪ್ ಮಾಡಿದ್ದಾರೆ.